ಬಹಳ ಟೈಮ್ ಆಗೋಯ್ತು, 8:30 ಆಗೋಯ್ತು, ಬಂದು 2.5 ಗಂಟೆ ಆಯ್ತು ಕರ್ಣ. ನಂಗೆ ಗೊತ್ತು ಮಾತಾಡಿ ಮಾತಾಡಿ ಅಂತ ಹೇಳ್ತೀರಿ. ಅಲ್ಲಿ ನಮ್ ಕೋಟೆ ಕೃಷ್ಣನ್ ಬೇರೆ ಅದ್ಯಾವ್ದೋ ನಮ್ ಮಹೇಶ್ ಅಣ್ಣನ್ ಚೌಲ್ಟ್ರಿಲ್ ಒಂದ್ ಮದ್ವೆ ಕರ್ಕೋಬೇಕು ಕರ್ಣ ಅಂತ ಬಂದ್ ಕೂತ್ಕೊಂಡವ್ರಿ ಇಲ್ಲಿ. ಹಂಗೇನಾಗಲ್ಲಣ್ಣ. ಇನ್ನು ಜನತಾ ಸಮಾವೇಶ ಈಗಾಗಲೇ ಹಾಸನ್ನಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಬಹುಶಃ ತಾವೆಲ್ಲ ಕೂಡ ನೋಡಿದ್ದೀರಿ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಅನೇಕ ಭಾಗಗಳಲ್ಲಿ ಇವತ್ತು ಜನತಾ ಸಮಾವೇಶ, ಒಂದ್ ಕಡೆ 25 ವರ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಸುಸಂದರ್ಭ, ಇವೆಲ್ಲವೂ ಕೂಡ ಮುಂದಿಟ್ಕೊಂಡು ಅನೇಕ ಭಾಗಗಳಲ್ಲಿ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಮೈಸೂರು ಜಿಲ್ಲೆನಲ್ಲೂ ಕೂಡ ಸಮಾವೇಶವನ್ನ ಮಾಡಬೇಕು. ಮೈಸೂರು, ಮಂಡ್ಯ, ತುಮಕೂರು ಸೇರಿದಂತೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ 27ನೇ ತಾರೀಕು ಸಮಾವೇಶ ನಡೀತಾ ಇದೆ. ಇನ್ನೊಂದು 2 ದಿನದಲ್ಲಿ ಮತ್ತೆ ನಾನು ಅಲ್ಲಿಗೆ ಹೋಗ್ಬೇಕು ನಾಳೆ. ಹಂಗಾಗಿ ಅಣ್ಣ ದಯಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದೀರಿ. ಈ ಪಕ್ಷವನ್ನ ಕಟ್ಟಿದ್ದೀರಿ, ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಉಳಿಸಿದ್ದೀರಿ. ಮುಂದೆಯೂ ಕೂಡ ಬೆಳ್ಳಿ ಮಹೋತ್ಸವ ಅಷ್ಟೇ ಅಲ್ಲ, ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದಕ್ಕೆ ಮತ್ತೆ ಇನ್ನೊಂದು 25 ವರ್ಷಗಳ ಕಾಲ ಸದೃಢವಾಗಿ ನೀವು ಕಟ್ಟಿರ್ತಕ್ಕಂಥ ಜನತಾದಳ ಪಕ್ಷ, ನಿಮ್ಮ ಪಕ್ಷವನ್ನ ಉಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಒಮ್ಮತದ ಒಳ್ಳೆಯ ತೀರ್ಮಾನವನ್ನ ತೆಗೆದುಕೊಂಡು ಹೋಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಮತ್ತೊಮ್ಮೆ ಅಶ್ವಿನ್ ಅಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದ. ಕೊನೆಯದಾಗ ಇನ್ನೊಂದು ಮಾತನ್ನ ಹೇಳ್ತೇನೆ. ಅಶ್ವಿನ್ ಅಣ್ಣ ಅವ್ರಿಗೆ ನಾನು ಕೇಳಿದೆ, ಇದು ಏನಣ್ಣ JCB ಅಷ್ಟೊಂದು ನಿಲ್ಸ್ಕೊಂಡಿದ್ಯಣ್ಣ, ಏನ್ ಕತೆ ಇದು, ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ಕತ್ತೀರಿ ಅಂದೆ. ನನಗವ್ರು ಒಂದೇ ಮಾತು ಹೇಳಿದ್ರು, ಅಣ್ಣ ಸತ್ಯವಾಗ್ಲು 10 ರೂಪಾಯಿ ಕೊಟ್ಟಿಲ್ಲ ಕನ್ನಡ ನಾನು. ಇದು ಇಲ್ಲಿರ್ತಕ್ಕಂಥ ನಮ್ಮ ಬನ್ನೂರು ಭಾಗದಲ್ಲಿ ನಮ್ಮ ಜನತಾದಳ ಪಕ್ಷಕ್ಕೆ ಭದ್ರವಾದಂತ ಬುನಾದಿಯನ್ನು ಹಾಕಿರ್ತಕ್ಕಂಥ ಚಿಂದಂತ ಕಾರ್ಯಕರ್ತರು ಅವ್ರ ಸ್ವಂತ ಜೇಬಿಂದ ಖರ್ಚು ಮಾಡಿ ಇವತ್ತು ಇಲ್ಲಿ ಈ ಮಟ್ಟಕ್ಕೆ ನಮ್ಮನ್ನ ಗೌರವ ಸಲ್ಲಿಸ್ತಾ ಇದ್ದಾರೆ. ನಂದು ಏನೂ ಇದ್ರಲ್ಲಿ ಪಾತ್ರ ಇಲ್ಲ ಅಂತಂದ್ರು. ಬಹುಶಃ ಆನಂದ್ ರವರು ಅದು ಒಂದು ಜವಾಬ್ದಾರಿಯನ್ನ ತಗೊಂಡಿದ್ರು ಅಂತಾನು ಕೇಳಿದೆ ನಾನು. ಕೌನ್ಸಿಲರ್ ಆಗಿದ್ರ ಆನಂದ್ ಅವರು? ಒಳ್ಳೇದಾಗ್ಲಣ್ಣ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಳ್ಳೇದಾಗಣ, ಭಗವಂತ ಎಲ್ಲ ರೀತಿ ನಿಮಗೆ ಒಳಿತನ ಮಾಡ್ಲಿ, ಶುಭವನ್ನ ತಂದ್ಕೊಡ್ಲಿ. ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS, ಜೈ ಬನ್ನೂರು. ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದಂತಹ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಯುತ ಎಂ ಅಶ್ವಿನ್ ಕುಮಾರ್ ಸರ್ ಅವರ ಗೆಳೆಯರ ಬಳಗದ ವತಿಯಿಂದ ಇದೀಗ ಬೃಹತ್ ಗುಲಾಬಿ ಹೂವಿನ ಹಾರವನ್ನ ಹಾಕುವುದರ ಮೂಲಕ ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೂ ಕೂಡ ಇದೀಗ ಗೌರವ ಸಮರ್ಪಣಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳಿಯ ಮೂಲಕ ಅವರಿಗೆ ಅಭಿನಂದನೆಗಳು. ಅಶ್ವಿನ್ ಕುಮಾರ್ ಗೆಳೆಯರ ಬಳಗದ ವತಿಯಿಂದ ಬೃಹತ್ ಗುಲಾಬಿ ಹೂವಿನ ಹಾರದ ಸನ್ಮಾನ ಇದೀಗ ವೇದಿಕೆಯ ಮೇಲೆ ನೆರವೇರ್ತಾ ಇದೆ. ಹಾಗೆ ಚಿನ್ನಸ್ವಾಮಿರವರು ತಾಲೂಕು ಅಧ್ಯಕ್ಷರಾಗಿ ಪುನರ್ ಆಯ್ಕೆಯಾಗಿದ್ದಾರೆ. ಅವರಿಗೆ ನಿಖಿಲ್ ಸರ್ ಅವರಿಂದ ಶಾಲು ಹೊದಿಸುವುದರ ಮೂಲಕ ಅವರನ್ನ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವ್ವ ಮಾದೇಶ್ರವರ ಧರ್ಮಪತ್ನಿಯಾದಂತಹ ಭಾಗ್ಯ ಮಾದೇಶ್ರವರು ಇದೀಗ ವೇದಿಕೆ ಮೇಲೆ ಶ್ರೀಯುತ ಅಶ್ವಿನ್ ಕುಮಾರ್ ಸರ್ ಅವರ ಗೆಳೆಯರ ಬಳಗದ ವತಿಯಿಂದ ಬೃಹತ್ ಗುಲಾಬಿ ಹಾರದ ಸನ್ಮಾನ, ಹಾಗೆ ಚಿನ್ನಸ್ವಾಮಿ